ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್ ಅವರು, ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು. ಇವರಿಬ್ರು ಕನ್ನಡ ಚಿತ್ರರಂಗದ ಶಕ್ತಿ. ನಾಯಕತ್ವನೇ ಇಲ್ಲದಿರೋ ಕನ್ನಡ ಚಿತ್ರರಂಗಕ್ಕೆ 1950s ಅಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅನ್ನೋ ಒಂದು ಶಕ್ತಿ ಕನ್ನಡ ಚಿತ್ರರಂಗನ ತನ್ನ ಕಂಟ್ರೋಲ್ ತಗೊಂಡು ಅದನ್ನ ದೊಡ್ಡ ಮಟ್ಟಕ್ಕೆ ಬೆಳೆಸ್ತಾರ. ಡಾಕ್ಟರ್ ವಿಷ್ಣುವರ್ಧನ್ ಅನ್ನೋ ಇನ್ನೊಂದು ಶಕ್ತಿ 1972 ನಲ್ಲಿ ಚಿತ್ರರಂಗಕ್ಕೆ ಬಂದು ಕನ್ನಡ ಚಿತ್ರರಂಗದ ಮಾರ್ಕೆಟ್ ನ ಇನ್ನೊಂದು ಹಂತಕ್ಕೆ ತಗೊಂಡು ಹೋಗ್ತಾರ. ಸೌತ್ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿ ಬಗ್ಗೆ ಚರ್ಚೆಗಳು ನಡೆಯುವಾಗ, ಕನ್ನಡ ಸಿನಿಮಾ ಅಂತ ಬರುವಾಗ ಡಾಕ್ಟರ್ ರಾಜ್ಕುಮಾರ್ ಅವರು, ಡಾಕ್ಟರ್ ವಿಷ್ಣುವರ್ಧನ್ ಅನ್ನೋ ಈ ಎರಡು ಧ್ರುವ ನಕ್ಷತ್ರಗಳ ಬಗ್ಗೆ ಮಾತಾಡದೆ ಆ ಚರ್ಚೆ ಪೂರ್ಣಗೊಳ್ಳಲ್ಲ. ಇವರಿಬ್ರು ದೈಹಿಕವಾಗಿ ನಮ್ ಜೊತೆ ಇಲ್ಲದೆ ಇದ್ರು ಕನ್ನಡ ಪ್ರೇಕ್ಷಕರ ಪ್ರತಿಯೊಬ್ಬರ ಭಾವನೆಗಳಲ್ಲೂ ಯಾವುದೋ ಒಂದು ರೀತಿಯಲ್ಲಿ ಇನ್ಫ್ಲೂಯೆನ್ಸ್ ಆಗಿರ್ತಾರ. ಕನ್ನಡ ಚಿತ್ರರಂಗದಲ್ಲಿ ದೊಡ್ಡ ಮಟ್ಟಕ್ಕೆ ಫ್ಯಾನ್ ಫಾಲೋವರ್ಸ್ ನ ಸಂಪಾದನೆ ಮಾಡಿದವರು ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಗೂ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು. ವಿಷ್ಣುದಾದ ರಾಜನನ್ ಮೇಲೆ ತುಂಬಾನೇ ಗೌರವ ಇಟ್ಟಿರೋರು. ಅದೇ ತರ ರಾಜನನ್ಗೆ ವಿಷ್ಣುದಾದನ ಕಂಡ್ರೆ ತುಂಬಾ ಪ್ರೀತಿ. ಇಬ್ರು ಯಾವುದೇ ಸಂದರ್ಭಗಳಲ್ಲಿ ಭೇಟಿಯಾದ್ರು ಮನಸಾರೆ ಅವರವರ ಪ್ರೀತಿ ಮತ್ತು ಗೌರವನ ಹಂಚ್ಕೊಳ್ಳೋರು.